Hey guys, welcome to my YouTube channel. SSLC PUC ITI ಕ್ವಾಲಿಫಿಕೇಶನ್ ಜಾಬ್ಸ್ ಅನ್ನು ನಾನು ಸುಮಗಿರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸ್ ಅನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಎರಡು ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ಅದನ್ನು ಕೂಡ ಹೋಗಿ ನೋಡಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸಿಕ್ಯೂಟಿವ್ ವೇಕೆನ್ಸಿ ನಡೀತಾ ಉಂಟು. ಸೊ ಯಾರ್ದೆಲ್ಲ PUC ಆಗಿದೆ ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೊ PUC ಮೇಲೆ ಇರುವಂತಹ ಕ್ವಾಲಿಫಿಕೇಶನ್ ಇದು. ಸೊ ತೊಕ್ಕೊಟ್ಟು ಅಂತ ಪ್ಲೇಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ 2 ವೀಲರ್ ಲೈಸೆನ್ಸ್ ಇರಬೇಕಂತ ಹೇಳಿದ್ದಾರೆ. ಸೊ ಸೇಲ್ಸ್ ಜಾಬ್ ಇದು. ಕರೆಂಟ್ ಎಲೆಕ್ಟ್ರಿಕಲ್ಸ್ ಅಂಡ್ ಪ್ಲಂಬಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ವರ್ಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಸೇಲ್ಸ್ ಅಸಿಸ್ಟೆಂಟ್ ಬೇಕು, PUC ಅಥವಾ ಡಿಗ್ರಿ ಪ್ಲಸ್ ಟ್ಯಾಲಿ ನಾಲೆಜ್ ಅಂತ ಹೇಳಿದ್ದಾರೆ. ಸೊ ಕುಳಾಯಲ್ಲಿರುವಂತಹ ವೇಕೆನ್ಸಿ ಇದು. ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಅಕೌಂಟ್ಸ್ ಅಂಡ್ ಆಫೀಸ್ ವರ್ಕ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಿಮೇಲ್ ಸೇಲ್ಸ್ ಕ್ಯಾಂಡಿಡೇಟ್ ಬೇಕು. ಓಕೆ, ಸೊ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ. ಟೈಪ್ ಆಫ್ ಸೇಲ್ಸ್ ಜಾಬ್ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಅಡ್ಮಿನಿಸ್ಟ್ರೇಟರ್ ಬೇಕು, ಅಕೌಂಟೆಂಟ್ ಬೇಕು, ಕಂಪ್ಯೂಟರ್ ಆಪರೇಟರ್ ಬೇಕು, ಆಫೀಸ್ ಬಾಯ್ ಬೇಕು ಮತ್ತೆ ಡ್ರೈವರ್ ಬೇಕು. ಸೊ ಇಷ್ಟೆಲ್ಲ ವೇಕೆನ್ಸಿ ಒಂದೇ ಕಡೆ ಉಂಟು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ನೋಡಿ ಮೆಷಿನ್ ಆಪರೇಟರ್ ಬೇಕು. ಓಕೆ, ಸೊ 2 to 3 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ. ಸೊ ಮೆಷಿನ್ ಆಪರೇಟರ್ ಜಾಬ್ ಇದು. ಸೊ ಆದಷ್ಟು ಬೇಗ ನಂಬರ್ ಇದೆ, ಕಾಲ್ ಮಾಡಿ. ನೆಕ್ಸ್ಟ್ ಟ್ರಾವೆಲ್ ಕನ್ಸಲ್ಟೆಂಟ್ ಬೇಕು, ಆಫೀಸ್ ಅಸಿಸ್ಟೆಂಟ್ ಅಂತ. ಸೊ ಎನಿ ಕ್ವಾಲಿಫಿಕೇಶನ್. ಸೊ 10th 12th ಅಂತ ಹೇಳಿದ್ದಾರೆ. ಸೊ ಆಫೀಸ್ ಅಸಿಸ್ಟೆಂಟ್ ಆಗಿ ಇಲ್ಲಿ ವೇಕೆನ್ಸಿ ಉಂಟು. ಮಣಿಪಾಲದಲ್ಲಿರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯ್ತಾ. ಸೊ ಟ್ರಾವೆಲ್ ಕನ್ಸಲ್ಟೆಂಟಿಗೆ ಫ್ರೆಷರ್ಸ್ ಕೂಡ ಇದಕ್ಕೆ ಒಂದು ಕಾಲ್ ಮಾಡಬಹುದು. ಸೊ ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಬರಬೇಕು ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಬೇಕು. ಸೊ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಆಯ್ತಾ. ನೆಕ್ಸ್ಟ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಬೇಕು. ಸೊ PUC ಪಾಸ್ ಅಂತ ಕೊಟ್ಟಿದ್ದಾರೆ, ಎನಿ ಡಿಗ್ರಿ ಅಂತ. ಸೊ ನಂಬರ್ ಉಂಟು, ಕಾಲ್ ಮಾಡಿ. ಕೌಂಟರ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ, ಬೇಕರಿ ಹೆಲ್ಪರ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ನೆಕ್ಸ್ಟ್ ಸೊ ಇದರಲ್ಲಿ ನಂಬರ್ ಉಂಟು, ಕಾಲ್ ಮಾಡಿ. ಬೇಕರಿ ಆ್ಯಂಡ್ ಕೆಫೆ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೆಂಡ್ ಡೀಟೇಲ್ಸ್ ಥ್ರೂ ವಾಟ್ಸಪ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಉಂಟು, ವಾಟ್ಸಪ್ಪಲ್ಲಿ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ, PUC ಪ್ಲಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ಸೊ ಯಾರ್ದೆಲ್ಲ ಒಂದು SSLC PUC ITI ಕ್ವಾಲಿಫಿಕೇಶನ್ ಮಾತ್ರ ಆಗಿದೆ ಸೊ ಅವರಿಗೆ ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇದು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಮತ್ತು ಜಾಸ್ತಿ ಡಿಗ್ರಿ ಮೇಲೆ ಇರುವಂತಹ ಕ್ವಾಲಿಫಿಕೇಷನನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ ಮ್ಯಾನೇಜರ್ ಬೇಕು, ಅಸಿಸ್ಟೆಂಟ್ ಮ್ಯಾನೇಜರ್ ಬೇಕು, ಕ್ಯಾಶ್ ಆಫೀಸರ್ ಬೇಕು, ಲೋನ್ ಆಫೀಸರ್ ಬೇಕು ಮತ್ತು ಕಸ್ಟಮರ್ ಆಫೀಸರ್ ಬೇಕು. ಓಕೆ, ಸೊ ಉಡುಪಿ ಬ್ರಹ್ಮಾವರ ಕಾರ್ಕಳದಲ್ಲಿರುವಂಥ ವೇಕೆನ್ಸಿ ಇದೆ. ಸೊ 20,000ದಿಂದ 55,000 ಸಂಬಳ ಉಂಟು, ಪ್ಲಸ್ ESI PF ಕೂಡ ಉಂಟು. ಓಕೆ, ದಕ್ಷಿಣ ಕನ್ನಡ ಗ್ರೋವರ್ಸ್ ಆರ್ಗ್ಯಾನಿಕ್ ಕಲೆಕ್ಟಿವ್ ಅಂತ ಕೊಟ್ಟಿದ್ದಾರೆ, ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ. ಸೊ ಇಲ್ಲಿ 19 ವೇಕೆನ್ಸಿ ಉಂಟು ಆಯಿತಾ. ಸೊ 2 ನಂಬರ್ ಕೊಟ್ಟಿದ್ದಾರೆ ಮತ್ತು ಇಮೇಲ್ ID ಕೊಟ್ಟಿದ್ದಾರೆ. ಸೊ ನಿಮ್ಮ ರೆಸ್ಯೂಮೆನ ಆದಷ್ಟು ಬೇಗ ಸೆಂಡ್ ಮಾಡಿ. ಸೊ 19 ವೇಕೆನ್ಸಿ ಉಂಟು. ಓಕೆ, ಸೊ 25/8/2026 ಒಳಗಡೆ ಸೆಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಗ್ರಾಫಿಕ್ ಡಿಸೈನರ್ ಬೇಕು. ಓಕೆ, ಸೊ ಗ್ರಾಫಿಕ್ ನಾಲೆಜ್ ಇರಬೇಕು. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ನಂಬರ್ ಉಂಟು ಮತ್ತು ಇಮೇಲ್ ID ಉಂಟು. ನಿಮ್ಮ ರೆಸ್ಯೂಮೆನ ಆದಷ್ಟು ಬೇಗ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸಿವಿಲ್ ಇಂಜಿನಿಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬ್ಯಾಚುಲರ್ ಆಫ್ ಡಿಗ್ರಿ ಪ್ಲಸ್ 3 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗೆ. ಮತ್ತು ಸಿವಿಲ್ ಇಂಜಿನಿಯರಿಗೆ ಡಿಗ್ರಿ ಆಗಿರಬೇಕು ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ, 5 ಇಯರ್ ಎಕ್ಸ್ಪೀರಿಯನ್ಸ್ ಅಂತ. ಓಕೆ, ಸೊ ನಂಬರ್ ಉಂಟು ಮತ್ತು ಇಮೇಲ್ ID ಉಂಟು. ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೋಡಿ ಇಂಗ್ಲೀಷ್ ಟೀಚರ್ ಬೇಕು. ಸೊ ನಂಬರ್ ಮತ್ತು ಇಮೇಲ್ ID ಕೊಟ್ಟಿಲ್ಲ. ಇಲ್ಲಿ ಒಂದು ವೆಬ್ಸೈಟ್ ಉಂಟು, www.dpsmrpl.com ಅಂತ. ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಓಕೆ, ಸೊ ಇಂಗ್ಲೀಷ್ ಟೀಚರಿಗೆ. ಸೊ ನಂಬರ್ ಇಮೇಲ್ ID ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ವೆಬ್ಸೈಟ್ ಉಂಟು, ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಓಕೆ, ನೋಡಿ ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಬೇಕು ಮತ್ತು ಅಕೌಂಟ್ ಎಕ್ಸಿಕ್ಯೂಟಿವ್ಸ್ ಬೇಕು. ಸೊ ಟ್ಯಾಲಿ ಮತ್ತು ಎಕ್ಸೆಲ್ ನಾಲೆಜ್ ಇರುವವರು. ಸೊ ತೊಕ್ಕೊಟ್ಟಲ್ಲಿ ಇರುವಂತಹ ವೇಕೆನ್ಸಿ ಇದು. ಸೊ ಬಿಲ್ಲಿಂಗ್ ಮತ್ತು ಅಕೌಂಟ್ಸ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಮೇಲ್ ಅಥವಾ ಫಿಮೇಲ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಫುಲ್ ಡೀಟೇಲ್ನ ಕೇಳ್ಕೊಳ್ಳಿ. ಓಕೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು, ತೊಕ್ಕೊಟ್ಟಲ್ಲಿ ಇರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಉಂಟು ಆಯ್ತಾ. ನೆಕ್ಸ್ಟ್ ಅಕೌಂಟ್ ಅಸಿಸ್ಟೆಂಟ್ ಬೇಕು, PUC ಡಿಗ್ರಿ ಪ್ಲಸ್ ಟ್ಯಾಲಿ ನಾಲೆಜ್ ಅಂತ ಹೇಳಿದ್ದಾರೆ. ಕುಳಾಯಲ್ಲಿರುವಂತಹ ವೇಕೆನ್ಸಿ ಇದು. ಓಕೆ, ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಬೇಕು, PUC ಅಥವಾ ಡಿಗ್ರಿ ಪ್ಲಸ್ ಟ್ಯಾಲಿ ನಾಲೆಜ್ ಅಂತ ಹೇಳಿದ್ದಾರೆ. ನಂಬರ್ ಉಂಟು, ಕಾಲ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕಡೆ ಆಫೀಸ್ ಅಸಿಸ್ಟೆಂಟ್ ಬೇಕು. ಓಕೆ, ಸೊ PUC ಡಿಗ್ರಿ ಪ್ಲಸ್ MS ಆಫೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ. ಓಕೆ, ಆಫೀಸ್ ಅಸಿಸ್ಟೆಂಟ್ ಮೇಲ್ ಮತ್ತು ಫಿಮೇಲ್ ಆಯಿತಾ. ಸೊ ರಿಪೀಟ್ ಅಂತ ಅನ್ಕೋಬೇಡಿ. ಆಫೀಸ್ ಅಸಿಸ್ಟೆಂಟ್ ಮೇಲ್ ಮತ್ತು ಫಿಮೇಲಿಗೆ ಸಪ್ರೇಟ್ ಡೀಟೇಲ್ ಉಂಟು ಆಯಿತಾ. ನೆಕ್ಸ್ಟ್ ಶೋರೂಮ್ ಸೂಪರ್ವೈಸರ್ ಮ್ಯಾನೇಜರ್ ಬೇಕು. ಓಕೆ, ಸೊ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಮತ್ತು 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಹೇಳಿದ್ದಾರೆ. 18ರಿಂದ 22,000 ಸಂಬಳ ಉಂಟು. ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೆಕ್ಸ್ಟ್ ಮೇಲ್ ಆಫೀಸ್ ಅಸಿಸ್ಟೆಂಟ್ ಬೇಕು. ಸೊ ಇದು ಬೇರೆ ಕಡೆ ಇರುವಂಥ ಜಾಬ್. ಓಕೆ, ಮಂಗಳೂರಲ್ಲಿ. ಓಕೆ, ಸೊ ಗುರುಪುರ ಯಾಡಿ ಮಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಉಂಟು. ಯಾರ್ದೆಲ್ಲ 10th ಅಥವಾ PUC ಯಾರ್ದೆಲ್ಲ ಪಾಸ್ ಆಗಿದೆ ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ಇದು ಒಂದು ಹೈಯರ್ ಕ್ವಾಲಿಫಿಕೇಷನ್ ಜಾಬ್ಸ್. ಸೊ ಹಾಗಾಗಿ ನಾನು ಇದರಲ್ಲಿ ಹಾಕಿದೆ. 10th 12th ಅಂತ ಹೇಳಿದ್ದಾರೆ, ಬಟ್ ಇದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಒಂದು ಆಫೀಸಲ್ಲಿ ವರ್ಕ್ ಮಾಡಿ. ಓಕೆ,
ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಇಂಜಿನಿಯರ್ಸ್ HR ಎಕ್ಸಿಕ್ಯೂಟಿವ್ ಮತ್ತು ಪ್ಯಾರಾಮಸಿಸ್ಟ್ ಬೇಕು. ಓಕೆ, ಸೊ ಪ್ಯಾರಾಮಸಿಸ್ಟ್ ಜಾಬ್ಸ್ ಇದ್ದರೆ ಹೇಳಿ ಅಂತ ನನಗೆ ಕಮೆಂಟ್ ಬರ್ತಾ ಇತ್ತು. ಸೊ ಇದ್ದಾಗ ನೋಡಿ ಆಯಿತಾ. ಸೊ ನಾನು ಡೈಲಿ ಜಾಬ್ ವಿಡಿಯೋ ಹಾಕ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನೋಡ್ಕೋಬೇಕು, ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಡ್ಲಿಕ್ಕೆ ಆಗುತ್ತೆ ಆಯಿತಾ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನರ್ ಬೇಕು. ಸೊ ಈ ಒಂದು ಆವಾಗ ಹೇಳಿದ್ದು ವೆಬ್ಸೈಟಲ್ಲಿ, ಸೊ ಅದು ಬೇರೆ ಆಯಿತಾ, ಗ್ರಾಫಿಕ್ ಡಿಸೈನರ್. ಇವಾಗ ಇದರಲ್ಲಿ ನಂಬರ್ ಮತ್ತು ಇಮೇಲ್ ಐಡಿ ಉಂಟು. ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ನೆಕ್ಸ್ಟ್ ಮ್ಯಾನೇಜರ್ ಬೇಕು. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ಮತ್ತು ಇಮೇಲ್ ಐಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಸೊ ಒಂದು ಆಪರೇಷನ್ ಮ್ಯಾನೇಜರಿಗೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕು. ಓಕೆ, ಸೊ ನಂಬರ್ ಉಂಟು, ಇಮೇಲ್ ಐಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಇನ್ನೊಂದು ಕಡೆ ಪ್ರಾಜೆಕ್ಟ್ ಸೂಪರ್ವೈಸರ್ ಬೇಕು. ಸೊ ನಂಬರ್ ಮತ್ತು ಇಮೇಲ್ ಐಡಿ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಫೀಲ್ಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಮತ್ತು ಇಮೇಲ್ ಐಡಿ ಉಂಟು, ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ಡಿಸೈನರ್ ಇಂಜಿನಿಯರ್ ಬೇಕು. ಓಕೆ, ಸೊ ಮತ್ತು ಸೂಪರ್ವೈಸರ್ ಕೂಡ ಬೇಕು. ಸೊ ಡೀಟೇಲ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ನಂಬರ್ ಇದೆ ಮತ್ತು ಇಮೇಲ್ ಐಡಿ ಇದೆ, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ರಿಸೆಪ್ಷನಿಸ್ಟ್ ಬೇಕು. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು ಆಯಿತಾ. ಸೊ ಆದಷ್ಟು ಬೇಗ ಒಂದು ಕಾಲ್ ಮಾಡಿ. ಓಕೆ, ಡೆಂಟಲ್ ಕ್ಲಿನಿಕ್ ಜಾಬ್, ಕನ್ನಡ ಇಂಗ್ಲೀಷ್ ಗೊತ್ತಿರಬೇಕು ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಫ್ಲೂಯೆನ್ಸಿ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಫೀಮೇಲ್ ಡೆಂಟಲ್ ಕ್ಲಿನಿಕ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಓಕೆ, ಸೊ ನಂಬರ್ ಉಂಟು. ಗ್ರಾಜ್ಯುಯೇಟ್ ಆದವರು ಸ್ಟಾಫ್ ಇಲ್ಲಿ ಬೇಕು. ಓಕೆ, ಸೊ ಗ್ರಾಜ್ಯುಯೇಟ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರ್ದೆಲ್ಲ BA BCom BSc ಸೊ ಈ ಥರ ಗ್ರಾಜ್ಯುಯೇಟ್ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. 30 to 45 ಇಯರ್ಸ್ ಒಳಗಡೆ ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು ಆಯಿತಾ. ಉಡುಪಿಯಲ್ಲಿರುವಂಥ ವೇಕೆನ್ಸಿ 25,000 ಸಂಬಳ ಉಂಟು. ಸೊ ಯಾವ ಥರ ಜಾಬ್ ಅಂತ ಹೇಳಿಲ್ಲ, ಗ್ರಾಜ್ಯುಯೇಟ್ ಸ್ಟಾಫ್ ಬೇಕು. ಓಕೆ, ನೋಡಿ ನೆಕ್ಸ್ಟ್ ಇನ್ನೊಂದು ಕಡೆ ಗ್ರಾಫಿಕ್ ಡಿಸೈನರ್ ಬೇಕು. ಇದರಲ್ಲಿ ಪ್ಲೇಸನ್ನು ಮೆನ್ಷನ್ ಮಾಡಲಿಲ್ಲ. 35,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಂಬರ್ ಉಂಟು, ಇಮೇಲ್ ಐಡಿ ಉಂಟು. ಓಕೆ, ನೋಡಿ PUC ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ಟ್ಯುಟೋರಿಯರ್ ಬೇಕು, ಅಂದರೆ ಟ್ಯೂಷನ್ ಕೊಡುವವರು ಬೇಕು, ಫೀಮೇಲ್. ಸೊ 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಟ್ಯೂಷನ್ ಸೆಂಟರ್ ಜಾಬ್ ಅಂತ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಅಪಾಯಿಂಟ್ಮೆಂಟ್, ಟ್ರೈನಿಂಗ್ ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸೀನಿಯರ್ ಅಕೌಂಟೆಂಟ್ ಬೇಕು. ಸೊ ಫೀಮೇಲ್ ಲೇಡೀಸ್ ಬೇಕು. ಟ್ಯಾಲಿ ಪ್ಲಸ್ ಇನ್ಕಮ್ ಟ್ಯಾಕ್ಸ್ GST ಎಕ್ಸ್ಪೀರಿಯನ್ಸ್ ಇರುವವರು. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ನೋಡಿ ಇಲ್ಲಿ ತುಂಬ ಜಾಬ್ಸ್ ಇದೆ. ಮಲ್ಟಿಪಲ್ ಕ್ಯಾಟಗರಿ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಕೌಂಟ್ಸ್ ಸ್ಟಾಫ್, ಆಫೀಸ್ ಸ್ಟಾಫ್, ಶೋರೂಮ್ ಸ್ಟಾಫ್, ಹೋಟೆಲ್ ಸ್ಟಾಫ್, ಡ್ರೈವರ್, ಗ್ರಾಫಿಕ್ ಡಿಸೈನರ್, ಡೆಲಿವರಿ ಬಾಯ್, ಹೌಸ್ ಕೀಪಿಂಗ್, ಮಾರ್ಕೆಟಿಂಗ್ ಸೂಪರ್ವೈಸರ್, ಟೆಕ್ನಿಷಿಯನ್, ಸೊ ಟೆಲಿಕಾಲರ್, ಕಂಪ್ಯೂಟರ್ ಆಪರೇಟರ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಜಾಬ್ಸ್ ಇದೆ. ಸೊ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ MCom ಮತ್ತು MSc ಫ್ಯಾಕಲ್ಟೀಸ್ ಬೇಕು. ಸೊ ಇದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರೋರು ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಕೋಚಿಂಗ್ ಸೆಂಟರ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈವ್ನಿಂಗ್ ಬ್ಯಾಚ್ ಕ್ಲಾಸ್ ಅಂತ. ಓಕೆ, ಸೊ ಪಾರ್ಟ್ ಟೈಮ್ ಇರುತ್ತೆ ಅಂತ ಅನ್ಸದೆ. ಸೊ ಈವ್ನಿಂಗ್ ಕ್ಲಾಸ್ ಮಾಡಲಿಕ್ಕೆ. ಓಕೆ, ಸೊ MCom ಮತ್ತು MSc ಫ್ಯಾಕಲ್ಟೀಸ್ ಬೇಕು. ಓಕೆ, ನೋಡಿ ರಿಸೆಪ್ಷನಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್, ಹೌಸ್ ಕೀಪಿಂಗ್ ಸ್ಟಾಫ್ ಒಂದೇ ಕಡೆ ಉಂಟು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ನೋಡಿ ಸಿವಿಲ್ ಆಟೋ ಕಾರ್ಡ್ ಡಿಸೈನ್ ಅಂತ ಕೊಟ್ಟಿದ್ದಾರೆ. ಸೊ ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಈ ಒಂದು ನಂಬರಿಗೆ ಕಾಲ್ ಮಾಡಿ. ಓಕೆ, ಅಕೌಂಟ್ ಅಸಿಸ್ಟೆಂಟ್ ಅಂತ ಎಕ್ಸೆಲ್ ಆ್ಯಂಡ್ ಟ್ಯಾಲಿ ಎಕ್ಸ್ಪೀರಿಯನ್ಸ್ ಇರುವವರು. ಸೊ ಉಡುಪಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಅವರ ಕಾಲ್ ಮಾಡಿ. ಓಕೆ, ನೆಕ್ಸ್ಟ್ ಡಿಜಿಟಲ್ ಫ್ಲೆಕ್ಸ್ ಪ್ರಿಂಟಿಂಗ್ ಡಿಸೈನರ್ ಮತ್ತು ಅಕೌಂಟ್ಸ್ ಮತ್ತು ಆಫೀಸ್ ಬಾಯ್. ಸೊ ಇಷ್ಟೆಲ್ಲ ಜಾಬ್ಸ್ ಇದೆ. ಸೊ ನಂಬರ್ ಉಂಟು, ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ನೋಡಿ ಕ್ಯಾಶಿಯರ್ ಬೇಕು ಮತ್ತು ಕಿಚನ್ ಹೆಲ್ಪರ್ ಬೇಕು ಮತ್ತು ರಿಸೆಪ್ಷನಿಸ್ಟ್ ಬೇಕು. ಇಷ್ಟೆಲ್ಲ ಜಾಬ್ ಒಂದೇ ಕಡೆ ಉಂಟು. ಸೊ 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಮಣಿಪಾಲದಲ್ಲಿರುವಂಥ ವೇಕೆನ್ಸಿ ಇದು. ಓಕೆ, ರಿಸೆಪ್ಷನಿಸ್ಟ್ ಬೇಕು. ಸೊ ಇನ್ನೊಂದು ಕಡೆ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಮಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಇನ್ನು 2 ನಂಬರ್ ಕೊಟ್ಟಿದ್ದಾರೆ, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ಬೇಕು. ಓಕೆ, ಸೊ ನಂಬರ್ ಉಂಟು, ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಪ್ರೀಪೇಯ್ಡ್ ಆಟೋ ಸೆಂಟರ್ ನೈಟ್ ಶಿಫ್ಟ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಕೌಂಟೆಂಟ್ ಬೇಕು. ಓಕೆ, ಸೊ ಅಕೌಂಟೆಂಟ್ ಫ್ರೆಷರ್ಸ್ ಕೂಡ ಆಗ್ಬೋದು ಅಂತ ಹೇಳಿದ್ದಾರೆ. ಮತ್ತು ಗ್ರಾಫಿಕ್ ಡಿಸೈನರ್ ಬೇಕು, ವೆಲ್ಡರ್ ಬೇಕು ಮತ್ತು ಹೆಲ್ಪರ್ ಬೇಕು. ಓಕೆ, ಸೊ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಜಾಬ್ ಇದು. ಅಕೌಂಟೆಂಟ್ CA ಆಗಿರಬೇಕು ಅಥವಾ CA ಇಂಟರ್ ಅದು ಕ್ಲಿಯರ್ ಆಗಿರಬೇಕು. ಓಕೆ, CA ಇಂಟರಲ್ಲಿ 2 ಎಕ್ಸಾಮ್ ಬಂದಿರೋದಲ್ವ. ಸೊ ಆ 2 ಎಕ್ಸಾಮನ್ನಾದರೂ ಕ್ಲಿಯರ್ ಮಾಡಿರಬೇಕು. ಸೊ ನಂಬರ್ ಉಂಟು, 2 ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಹೇಳಿ ಈ ಥರ ಒಂದು ಕ್ವಾಲಿಫಿಕೇಷನ್ ಇದ್ದರೆ. ಓಕೆ, ನೆಕ್ಸ್ಟ್ ನೋಡಿ ಚಾರ್ಟರ್ಡ್ ಅಕೌಂಟೆಂಟ್, CS ಇಂಟರ್, ಆಡಿಟ್ ಅಸಿಸ್ಟೆಂಟ್, ಸೀನಿಯರ್ ಅಕೌಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಕ್ವಾಲಿಫಿಕೇಷನ್ ಇದೆ, ಬಟ್ ಒಂದು ಅಕೌಂಟೆಂಟಿಗೆ. ಓಕೆ, ಸೊ ಅಕೌಂಟೆಂಟಿಗೆ ಸೇಮ್ ಕ್ವಾಲಿಫಿಕೇಷನ್ ಇದೆ, ಬಟ್ ಡಿಫ್ರೆಂಟ್ ಕಡೆ ಇದೆ. ಓಕೆ, ಸೊ ಡಿಫ್ರೆಂಟ್ ನಂಬರ್ಸ್ ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಇದು ಮಂಗಳೂರಲ್ಲಿರುವಂಥ ವೇಕೆನ್ಸಿ, ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮಲ್ಲಿ. ಓಕೆ, ಸೊ ಇಷ್ಟೆಲ್ಲ ಜಾಬ್ಸ್ ಇದೆ. ಸೊ ಇರುವಾಗ ಆದಷ್ಟು ಬೇಗ ಕಾಲ್ ಮಾಡಿ. ಇಲ್ಲದೆ ಇರಬೇಕಾದ್ರೆ ನೀವು ಕಮೆಂಟ್ ಮಾಡ್ತಾ ಇರ್ತೀರ ಅಕೌಂಟ್ ಜಾಬ್ ಇದ್ದರೆ ಹೇಳಿ, ಅಕೌಂಟೆಂಟ್ ಜಾಬ್ ಇದ್ದರೆ ಹೇಳಿ ಅಂತ. ತುಂಬ ಜಾಬ್ಸ್ ಇದೆ ಮುಂದೆ ಕೂಡ. ಸೊ ಆದಷ್ಟು ಬೇಗ ಈ ವಿಡಿಯೋನ ನೋಡಿ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ನೋಡಿ
ಲ್ಯಾಬ್ ಸ್ಟಾಫ್ ಬೇಕು, ಯಾರ್ದೆಲ್ಲ BSc ಕೆಮಿಸ್ಟ್ರಿಯಲ್ಲಿ ಆಗಿದೆ. ಸೊ 3 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಒಂದು ಲ್ಯಾಬ್ ಸ್ಟಾಫ್ ಆಗಿ, ಓಕೆ, ಕೆಮಿಸ್ಟ್ರಿ ಲ್ಯಾಬ್ ಸ್ಟಾಫ್ ಆಗಿ, ಓಕೆ. ನೆಕ್ಸ್ಟ್ ನೋಡಿ, ಲೇಡೀಸ್ ಪಾರ್ಲರಲ್ಲಿ ಸ್ಟಾಫ್ಸ್ ಬೇಕು, ಓಕೆ. ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಓಕೆ. ಸೊ ಲೇಡೀಸ್ ಪಾರ್ಲರ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನರ್ ಮತ್ತು ವಿಡಿಯೋ ಎಡಿಟರ್ ಬೇಕು, ಓಕೆ. ಸೊ ಮಂಗಳೂರಲ್ಲಿರುವಂಥದ್ದು ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೋಡಿ, ವೈನ್ ಶಾಪಲ್ಲಿ ಸಪ್ಲೈಯರ್ ಬೇಕು, ಮಂಗಳೂರಲ್ಲಿರುವಂಥದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಕಿಚನ್ ಹೆಲ್ಪರ್ ಬೇಕು, ಕಿಚನ್ ಮ್ಯಾನೇಜರ್ ಬೇಕು, ಸೂಪರ್ವೈಸರ್ ಬೇಕು, ಮತ್ತು ಬಿಲ್ಲಿಂಗಿಗೆ ಸ್ಟಾಫ್ ಬೇಕು. ಸೊ ನಂಬರ್ ಉಂಟು ಆಯಿತಾ. ಸೊ ಫ್ರೀ ಅಕಾಮಿಡೇಷನ್ ಪ್ಲಸ್ PF ESI ಅಂತ ಕೊಟ್ಟಿದ್ದಾರೆ, ಓಕೆ. ಸೊ ವಸತಿ PF ESI ಕೂಡ ಉಂಟು, ಓಕೆ. ಸೇಲ್ಸ್ ಎಕ್ಸಿಕ್ಯೂಟಿವ್, ಟೈಲರ್ ಮತ್ತು ಕಟಿಂಗ್ ಮ್ಯಾನೇಜರ್ ಮತ್ತು ಹೆಲ್ಪರ್ ಒಂದೇ ಕಡೆ ಬೇಕು. ಸೊ 2 ನಂಬರ್ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ, ಮಂಗಳೂರಲ್ಲಿರುವಂಥದ್ದು. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್, 2 ವೀಲರ್ ಲೈಸೆನ್ಸಸ್ ಇರುವಂತಹ ಸ್ಟಾಫ್ಸ್ ಬೇಕು, ಕಂಪ್ಯೂಟರ್ ನಾಲೆಜ್ ಇರುವವರು. ಸೊ ಮಂಗಳೂರಲ್ಲಿರುವಂಥದ್ದು ನಂಬರ್ ಉಂಟು, ಕಾಲ್ ಮಾಡಿ, ಓಕೆ. ಲೇಡೀಸ್ ಹಾಸ್ಟೆಲಲ್ಲಿ ಸೂಪರ್ವೈಸರ್ ಬೇಕು ಆಯಿತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಒಂದು ಸೂಪರ್ವೈಸರ್ ಪೋಸ್ಟ್ ಉಂಟು ಲೇಡೀಸ್ ಹಾಸ್ಟೆಲಲ್ಲಿ, ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಕಾಲ್ ಮಾಡಿ ಫುಲ್ ಡೀಟೇಲ್ ಆಗಿ ಕೇಳ್ಕೊಳ್ಳಿ, ಓಕೆ. ಮೇನ್ ಮಾರ್ಕೆಟಿಂಗ್ ಆಫೀಸರ್ ಬೇಕು, ಓಕೆ. ಸೊ MBA ಅನ್ನು ಮಾರ್ಕೆಟಿಂಗ್ ಅಥವಾ ಫೈನಾನ್ಸಲ್ಲಿ ಮಾಡಿರುವವರು ಬೇಕು, ಓಕೆ. ಸೊ ಮೇನ್ ಮಾರ್ಕೆಟಿಂಗ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಸೊ 2 ನಂಬರ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಮಂಗಳೂರು ಫಾರ್ಮರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತ ಹೇಳಿದರೆ ಒಂದೇ ಪೋಸ್ಟ್ ಉಂಟು. ಸೊ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ, ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ, ಓಕೆ. ಸೊ ಈ ಥರ ಒಂದು ಕ್ವಾಲಿಫಿಕೇಶನ್ ಇರೋರು ಆದಷ್ಟು ಬೇಗ ಕಾಲ್ ಮಾಡಿ, ಓಕೆ. ಆಫೀಸರ್ ಸ್ಟಾಫ್ ಬೇಕು, MNC ಕಂಪನಿಯಲ್ಲಿ PUC ITI ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ, ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. 18 ರಿಂದ 96,000 ಸಂಬಳ ಉಂಟು, MNC ಕಂಪನಿ ಆಫೀಸರ್ ಜಾಬ್ಸ್, ಓಕೆ. ಸೊ 2386 ಜಾಬ್ಸ್ ಒಂದೇ ಕಡೆ ಉಂಟು. ಇದು ತುಂಬ ಹಿಂದೆ ನಾನು ಇದೇ ಥರ ಜಾಬ್ನ ಅಪ್ಲೋಡ್ ಮಾಡಿದ್ದೆ, ಸೇಮ್ ಜಾಬ್. ಸೊ ಇನ್ನೂ ವೇಕೆನ್ಸಿ ಇರೋದ್ರಿಂದ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ನೀವೇ ಕಾಲ್ ಮಾಡಿ ಕೇಳ್ಬೋದು, ಓಕೆ. ನೋಡಿ, HR ಬೇಕು, ಸೇಲ್ಸ್ ಮ್ಯಾನೇಜರ್ ಬೇಕು, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬೇಕು, ಟೀಮ್ ಲೀಡರ್ ಮತ್ತು ಡೆಸ್ಟಿನೇಷನ್ ಎಕ್ಸ್ಪರ್ಟ್ ಮತ್ತು ಕಾಲರ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಇಷ್ಟೆಲ್ಲ ಜಾಬ್ಸ್ ಒಂದೇ ಕಡೆ ಇದೆ ಗೈಸ್, ನಂಬರ್ ಉಂಟು, ಇಮೇಲ್ ID ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಓಕೆ. ನೆಕ್ಸ್ಟ್ ಫೀಲ್ಡ್ ಆಫೀಸರ್ ಬೇಕು ಮತ್ತು ಸೂಪರ್ವೈಸರ್ ಬೇಕು, 2 ನಂಬರ್ ಉಂಟು, ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರ್ ಬೇಕು, ಸಿವಿಲ್ ಇಂಜಿನಿಯರಿಂಗ್ ಪ್ಲಸ್ ಮಿನಿಮಮ್ 2 ಇಯರ್ ಎಕ್ಸ್ಪೀರಿಯನ್ಸ್ ಇರುವವರು, ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು, ನಂಬರ್ ಉಂಟು ಆಯಿತಾ. ನೆಕ್ಸ್ಟ್ ಪ್ರಮೋಷನ್ ಸ್ಟಾಫ್ ಬೇಕು, ಓಕೆ. ಸೊ ಯಾರ್ದೆಲ್ಲ 12th ಪಾಸ್ ಆಗಿದೆ, ಸೊ ಅವರು ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಪ್ರಮೋಷನ್ ಸ್ಟಾಫ್ ಇದನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತು. ಕ್ವಾಲಿಫಿಕೇಷನ್ 12th ಪಾಸ್ ಅಂತ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು, ಓಕೆ. ಸೊ ಮೇಲ್ ಅಥವಾ ಫಿಮೇಲ್ ಕ್ಯಾಂಡಿಡೇಟ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರುವವರು ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಬೇಕು, ಸಾಫ್ಟ್ ಸ್ಕಿಲ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸೊ ಫ್ಯಾಕಲ್ಟೀಸ್ ಬೇಕಾಯ್ತಾ. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಟ್ರೈನಿಂಗ್ ಆ್ಯಂಡ್ ಟೀಚಿಂಗ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ, ಓಕೆ. ನೆಕ್ಸ್ಟ್ ನೋಡಿ, ಕಾರ್ ಟೆಕ್ನಿಷಿಯನ್ ಬೇಕು ಮತ್ತು ಸರ್ವಿಸ್ ಅಡ್ವೈಸರ್ ಬೇಕು, ಟೆಲಿಕಾಲರ್ ಕೂಡ ಬೇಕು, ಓಕೆ. ಸೊ 2 ನಂಬರ್ ಕೊಟ್ಟಿದ್ದಾರೆ ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ. ಆಟೋಮೊಬೈಲ್ ಸರ್ವಿಸ್ ರಿಲೇಟೆಡ್ ಜಾಬ್ ಇದು. ಫಿಮೇಲ್ ಟೆಲಿಕಾಲರ್ ವೇಕೆನ್ಸಿ ಕೂಡ ಅಲ್ಲೇ ಉಂಟು ಅಂತ ಹೇಳಿದ್ದಾರೆ. ಕೊರಿಯರ್ ಕಂಪನಿ ಜಾಬ್ಸ್, ಓಕೆ. ಸೊ ಇಷ್ಟೆಲ್ಲ ಅದರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ, ಓಕೆ. ಕ್ರೆಡಿಟ್ ಕಂಟ್ರೋಲ್ ಎಕ್ಸಿಕ್ಯೂಟಿವ್ ಬೇಕು, ಓಕೆ. ಸೊ ನಂಬರ್ ಉಂಟು, ಇಮೇಲ್ ID ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ನೀವು ಕಮೆಂಟ್ ಮಾಡಿದ್ದೀರಿ, ಸೊ ಅದರಂತೆ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇನ್ನು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಅದನ್ನು ಮರಿಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ನೋಡ್ಬೋದು, ಓಕೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಓಕೆ. ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ. ಹಾಗೆ ಒಂದು ಕಮೆಂಟ್ ಬಂದಿತ್ತು, ನೀವು ಮಂಗಳೂರು ಉಡುಪಿ ಮಾತ್ರ ಹೇಳ್ತೀರಿ, ಬೇರೆ ಕಡೆ ಹೇಳೋದಿಲ್ಲ ಅಂತ. ಹಾಗೆಂತ ಇಲ್ಲ, ನನಗೆ ಎಲ್ಲಿ ಜಾಬ್ ಬರುತ್ತೆ ಅದನ್ನು ನಾನು ಹಾಕ್ತೀನಿ ಆಯಿತಾ. ಸೊ ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, ಹುಬ್ಬಳ್ಳಿ ಧಾರವಾಡದೆಲ್ಲ ಹಾಕಿದ್ದೀನಿ. ಹಾಗೆ ಸುಮಗಿರಿ ಜಾಬ್ಸಲ್ಲಿ ನಾನು ಹುಬ್ಬಳ್ಳಿ ಧಾರವಾಡ ಮೈಸೂರು, ಸೊ ಈ ಕಡೆ ಇರುವಂತಹ ಜಾಬ್ಸನ್ನು ಕೂಡ ನಾನು ಹಾಕಿದ್ದೀನಿ ಆಯಿತಾ. ಸೊ ಆ ಥರ ಅಂತ ಅಂದ್ಕೋಬೇಡಿ, ಸೊ ಎಲ್ಲ ಕಡೆ ಇರುವಂತಹ ಜಾಬ್ಸನ್ನು ನಾನು ಹಾಕ್ತೀನಿ ಆಯಿತಾ. ಸೊ ಥ್ಯಾಂಕ್ ಯು. ಯಾವ ಥರ ಅನಿಸ್ತು ಈ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಮೊಬೈಲಿಗೆ ಬಂದ ಹಾಗೆ ಬೇರೆಯವ್ರ ಮೊಬೈಲಿಗೆ ಹೋಗುತ್ತೆ, ಓಕೆ. ಹಾಗೆ 2 ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಇದೆ, ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ, ಓಕೆ. ಸೊ ಸುಮಗಿರಿ ಜಾಬ್ಸಲ್ಲಿ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಯಿತಾ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ, ಓಕೆ.